ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೂಕೋಸು ಹಾಗೂ ಹಸಿ ಬಟಾಣಿನ ಬಳಸ್ಕೊಂಡು ಒಂದು ಗ್ರೇವಿ ಮಾಡೋಣ. ಮೊದಲನೇದಾಗಿ ಬಿಸಿ ನೀರಿಗೆ, ತುಂಬಾ ಕುದಿಯುವಂತ ಬಿಸಿ ನೀರಿಗೆ ಅರಿಶಿನ ಉಪ್ಪನ್ನ ಹಾಕಿ ಈ ರೀತಿ ಗೋಬಿನ ಅದರಲ್ಲಿ 5ರಿಂದ 6 ನಿಮಿಷ ನೆನೆಸ್ಕೋಬೇಕು. ಯಾಕಂದ್ರೆ ಅದರಲ್ಲಿ ಹುಳ ಇರೋ ಸಾಧ್ಯತೆ ಇರುತ್ತೆ. ಹುಳ ಏನಾದ್ರೂ ಇದ್ರೆ ಮೇಲ್ಗಡೆ ಬರುತ್ತೆ. ಸೊ ಅದನ್ನ ಇನ್ನೊಂದ್ಸಲ ತೊಳ್ಕೊಂಡು ಎತ್ತಿಟ್ಕೊಂಡಿದೀವಿ. ಹಾಗೆ ಹಸಿ ಬಟಾಣಿ, ಒಂದು ಈರುಳ್ಳಿ, ಒಂದು ಟೊಮೆಟೊನ ರುಬ್ಬೋದಕ್ಕೆ ಎತ್ತಿಟ್ಕೊಂಡಿದೀವಿ. ಒಂದು ಈರುಳ್ಳಿ, ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನಕಾಯಿ, 7ರಿಂದ 8 ಗೋಡಂಬಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಅರಿಶಿಣ, ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ 7ರಿಂದ 8 ಗೋಡಂಬಿ, ಈರುಳ್ಳಿ, ಒಂದು ಈರುಳ್ಳಿ ತಗೊಂಡಿದೀವಿ ಮೀಡಿಯಂ ಸೈಜ್ದು, ಹಾಗೂ 2 ಸಣ್ಣ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಗೋಡಂಬಿ ಚೆನ್ನಾಗಿ ಸವಿಯೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ, ಗ್ರೇವಿ ಚೆನ್ನಾಗಿರುತ್ತೆ. ಹಾಗೆ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀವಿ, ಹಾಗೂ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ. ಈಗ ಇದಕ್ಕೆ ಕಟ್ ಮಾಡಿರುವಂತ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಇತ್ತು ಗಾಯ್ಸ್, ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾರೆ ಮಮ್ಮಿ. ಸೊ ಇದು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗುತ್ತೆ ಆಸ್ ಯೂಶುವಲ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಗೊತ್ತಿಲ್ಲದೆ ಇರೋರು ಸಾಫ್ಟ್ ಆಗೋವರೆಗೂ, ಲೈಟ್ ಪಿಂಕ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೂ ಟೊಮೆಟೊನ ಹಾಕಿ ಹಾಗೆ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನ ಜಾಸ್ತಿ ಫ್ರೈ ಆಗೋದಕ್ಕೆ ಬಿಡಬೇಡಿ. ಈಗ ಇದಕ್ಕೆ ಹಸಿ ಬಟಾಣಿನ ಹಾಕೊಳ್ಳೋಣ. ಹಸಿ ಬಟಾಣಿನ ಹಾಕೊಂಡು ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಗೋಬಿ ಹಾಕೊಳ್ಳೋಣ. ನಾನು ಆಗ್ಲೇ ಹೇಳ್ದಂಗೆ ಬಿಸಿನೀರಲ್ಲಿ ನೆನೆಸ್ಕೊಂಡು ಸೋಸ್ಕೊಂಡು ತೆಗ್ದಿಟ್ಕೊಂಡಿದ್ವಿ. ಯಾಕಂದ್ರೆ ಹೂಕೋಸ್ನಲ್ಲಿ ಒಳಗಡೆ ಹುಳ ಇದ್ರೆ ಗೊತ್ತಾಗಲ್ಲ. ಸೊ ಬಿಸಿ ನೀರಿಗೆ ಹಾಕೋದ್ರಿಂದ ಅರಿಶಿನ ಉಪ್ಪು 2 ಹಾಕಿರ್ತೀವಲ್ಲ, ಸೊ ಯಾವುದೇ ಹುಳ ಇದ್ರೂ ಮೇಲೆ ತೇಲ್ತಾ ಬರುತ್ತೆ. ಸೊ ನಾವಾಗ ಅದನ್ನ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೋಬಹುದು. ಗೋಬಿ ಹಾಕೊಂಡು ಹಾಗೆ 1ರಿಂದ 2 ನಿಮಿಷ ಫ್ರೈ ಮಾಡ್ಕೊಂಡು ಈಗ ಒಂದೊಂದಾಗಿ ಮಸಾಲಾನ ಹಾಕೊಳ್ಳೋಣ. ಮೊದಲನೇದಾಗಿ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀವಿ. ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು, 1ರಿಂದ 2 ನಿಮಿಷ. ಈಗ ಇದಕ್ಕೆ ಡ್ರೈ ಪೌಡರ್ಗಳನ್ನ ಹಾಕೊಳ್ಳೋಣ. 2ರಿಂದ 3 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ವಿ. ಹಾಗೆ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕೊಂಡಿದೀವಿ. 1/4 ಚಮಚದಷ್ಟು ಗರಂ ಮಸಾಲ, ಇಷ್ಟನ್ನು ಹಾಕಿ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಗ್ರೇವಿ ಟೈಪ್ ಬೇಡ ಅಂದ್ರೆ ಇದೇ ರೀತಿ ಡ್ರೈ ಫ್ರೈ ಮಾಡ್ಕೋಬಹುದು. ಇದಕ್ಕೆ ಸ್ವಲ್ಪ ನೀರ್ ಹಾಕಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಡ್ರೈ ಪಲ್ಯ ರೆಡಿ ಆಗುತ್ತೆ. ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಬ್ಬಿರುವಂತ ಪೇಸ್ಟ್ ನ ಹಾಕೊಂಡಿದೀವಿ. ಪೇಸ್ಟ್ ನ ಹಾಕಿ ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರ್ ಹಾಕಿ ಬೇಯೋದಕ್ಕೆ ಬಿಡೋಣ. ಮೊದ್ಲಿಗೆ ಗೋಬಿನ ಬಿಸಿನೀರಲ್ಲಿ 5ರಿಂದ 6 ನಿಮಿಷ ನೆನ್ಸ್ಕೊಂಡಿರ್ತೀವಲ್ಲ, ಗೋಬಿ ಸಾಫ್ಟ್ ಆಗಿರುತ್ತೆ. ತುಂಬಾ ಹೊತ್ತು ಬೇಯಿಸ್ಬೇಕು ಅಂತ ಎಲ್ಲ ಏನಿರಲ್ಲ. ನೀವೇ ಮುಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡ್ತಿದ್ದೀರಲ್ಲ ಗ್ರೇವಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ. ಉಪ್ಪು ಹಾಕದ್ಮೇಲೆ ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಲಾಸ್ಟ್ ಅಲ್ಲಿ ಒಂದು ಕಟ್ ಮಾಡಿರುವಂತ ಹಸಿಮೆಣಸಿನಕಾಯಿನ ಹಾಕಿದೀವಿ. ಅದು ಹಸಿ ಫ್ಲೇವರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿ ನೋಡಿ. ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ 2ರಿಂದ 3 ನಿಮಿಷ ಬೇಯಿಸ್ಕೊಂಡ ನಂತರ ಗ್ರೇವಿ ರೆಡಿ ಆಗಿದೆ. ಈಗ ಚಳಿಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ಏನೇ ಮಾಡಿದ್ರು ಈ ರೀತಿ ಹೊಗೆ ಬರ್ತಿರುತ್ತೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದನ್ನ ನೋಡೋದಕ್ಕೆ. ನೋಡ್ತಿದ್ದೀರಲ್ಲ ಎಷ್ಟು ಕ್ರೀಮಿಯಾಗಿ ಗೋಬಿ ಮತ್ತೆ ಹಸಿ ಬಟಾಣಿ ಗ್ರೇವಿ ರೆಡಿ ಆಗಿದೆ ಅಂತ. ಇದನ್ನ ಪೂರಿ ಜೊತೆ ತಿಂತಾ ಇದ್ರೆ ಇನ್ನೂ ತಿಂತಾ ಇರ್ಬೇಕಂತ ಅನ್ಸುತ್ತೆ. ಪೂರಿ, ಚಪಾತಿ,
ಪರೋಟ ಎಲ್ಲಾದ್ರ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.